ಪೊಲಿಟಿಕಲೈಸ್ ಆಗಿ ಮಾಡೋದ್ರಿಂದ ನಾವು ನೇಷನ್ ಇಂಟ್ರೆಸ್ಟ್ ಎಲ್ಲೋ ಒಂದ್ ಕಡೆ ಲೂಸ್ ಮಾಡ್ತಿದೀವಿ ಅಂತ ಅನಿಸ್ತಿದೆ ಸರ್. ನಿಮ್ಮ ಟ್ವೀಟ್ ಕಂಪ್ಲೀಟ್ ಮಾಡ್ತೀನಿ ಕ್ವಶನ್ ನಾನು. ಸೊ ಒಂದು ಚಂದ್ರಯಾನ ಇರ್ಬೋದು, ಇನ್ನೊಂದು ಸುಬ್ರಹ್ಮಣ್ಯ ಗಾಡಿ ಸುಬ್ರಹ್ಮಣ್ಯ ಆಗಲಿ, ಕುಕ್ಕೆ ಹೋಗಿದ್ದಂತ ಸರ್. ನಿಮ್ಮ ನಂಬಿಕೆನೇ ಬೇರೆ, ಬೇರೆಯವ್ರ ನಂಬಿಕೆನೇ ಬೇರೆ, ಆ ಥರ ಏನಿಲ್ಲ. ಕುಕ್ಕೆ ಹೇಳಿ ಒಂದ್ಸಲ ನನಗೆ ಸರ್. ನೀವು ಕುಕ್ಕೆಗೆ ವಿಸಿಟ್ ಮಾಡಿದ್ರಿ ಒಂದ್ ನಿಮಿಷ ವಿಚಾರವಾಗಿ? ನಾನು ವಿಸಿಟ್ ಮಾಡಿಲ್ಲ ಸರ್. ನಾನು ವಿಸಿಟ್ ಸರ್ ಏನೋ ನಿಮ್ಗೆ ನಂಬಿಕೆ ಇಲ್ವಾ ಸರ್? ಆಗಿದ್ರೆ ನನಗಿಲ್ಲ ಸರ್. ನಂಬಿಕೆ ಇಲ್ಲ ಮೇಲೆ ಎಂತ ದೇವಸ್ಥಾನಕ್ಕೆ ಹೋಗಿ ಸರ್? ನಾನು ಹೋಗಿಲ್ಲ ಸರ್. ಸರ್ ಫೋಟೋದೇ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಬಂದಿದ್ಮೇಲೆ ಸರ್ ನನ್ನ ಹೆಂಡತಿ ಹೋಗಿದ್ದು. ಸೊ ಈ ತರ ಸರ್ ನೇಷನ್ ಇಂಟ್ರೆಸ್ಟ್ ಅಲ್ಲ ಕೂತ್ಕೊಳ್ಳಿ ಫೈನ್ ಸರ್. ಎಲ್ಲ ಹೇಳಿ. ಅಲ್ಲ ನಿಮ್ಮ ಕುಕ್ಕೆ ಮುಗಿಸ್ಬೇಡ ಸರ್. ಒಂದ್ ನಿಮಿಷ. ಕುಕ್ಕೆ ಮುಗಿಸ್ಬೇಡ. ನಮ್ಮ ನಂಬಿಕೆಗಳೇ ಬೇರೆ ಸರ್ ಆಗಿದ್ರೆ. ಅದೇ ಕುಕ್ಕೆ ಮುಗಿಸ್ಬೇಡ. ಓಕೆ ಸರ್ ಹೇಳಿ. ನನ್ನ ಹೆಂಡತಿ ಹಿಂದೂ ಧರ್ಮವನ್ನು ಪಾಲಿಸ್ತಾಳೆ. ಆಕೆಗೆ ದೇವರು ದಿಂಡ್ರು ತುಂಬ ಇಷ್ಟ. ಅವಳು ಕುಕ್ಕೆಗೆ ಹೋಗ್ತಾಳೆ, ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಳೆ, ಮನೆಯಲ್ಲಿ ಪೂಜೆ ಮಾಡ್ತಾಳೆ, ಮನೆಯಲ್ಲಿ ಪೂಜೆ ಮನೆ ಇದೆ. ನನಗೆ ನಂಬಿಕೆ ಇಲ್ಲ, ಆದರೆ ಆಕೆ ನಂಬಿಕೆ ನಾನು ನಿಲ್ಲಿಸಲ್ಲ. ಮೋಸ್ಟ್ ಬುರುಡೆ ಅಂದರೆ ಅದೇನೆ. ಯಾಕೆಂದರೆ ಆಕೆ ನನ್ನ ಮಗನ ಒಂದು ನಿಮಿಷ ಇರಿ. ನೀವು ನನ್ನ ಯಾಕೆ ಒಪ್ಕೋಬೇಕು ಅಂದರೆ ನನ್ನ ನಂಬಿಕೆನ ನನ್ನ ಮಕ್ಕಳ ಮೇಲೆ, ನನ್ನ ಹೆಂಡತಿ ಮೇಲೆ ನಾನು ಹೇರಲ್ಲ. ಅವರನ್ನು ನಾನು ಗೌರವಿಸ್ತೀನಿ. ಅವ್ರಿಗೇನು ಹೇಳ್ತೀನಿ ಅಂದರೆ ನೀವು ನನ್ನನ್ನು ಫೋರ್ಸ್ ಮಾಡಬೇಡಿ. ಇದಕ್ಕೆ ಸಂಬಂಧಿಸಿದಂತೆ ಅಲ್ವೇ ನೋಡಿ, ಇವಾಗ ಏನಾಗುತ್ತೆ, ಇವಾಗ ನಾನು ಈ ಭಾರತ ದೇಶದಲ್ಲಿದ್ದೀನಿ, ಎಲ್ಲರನ್ನ ಗೌರವಿಸ್ತೀನಿ. ಅವ್ರವ್ರ ನಂಬಿಕೆಗಳು ಅವ್ರವ್ರ ನಂಬಿಕೆಗಳಾಗಿದ್ದವ್ರಿಗೆ ಮಾತ್ರ. ನೀವು ಫೋರ್ಸ್ ಮಾಡಿದ್ರೆ ತಪ್ಪು ಅಂತೀನಿ. ಅಲ್ಲ, ಅಬ್ಸಲ್ಯೂಟ್ಲಿ. ಅದೇ ಇದನ್ನು ನನ್ನ ಹೆಂಡತಿಗೆ ನಂಬಿಕೆ ಇದೆ. ಆಕೆ ನಾನು ನಿಲ್ಲಿಸೋ, ಅವಳು ಶಿರಡಿಗೆ ಹೋಗ್ತಾಳೆ, ಎಲ್ಲ ಕಡೆ ಹೋಗ್ತಾಳೆ, ಪೂಜೆ ಮಾಡ್ತಾಳೆ. ಅವಳು ಪೂಜೆ ಮಾಡಿದಾಗ ಇವತ್ತು ನೀವು ನಾನ್ ವೆಜ್ ತಿನ್ನಬಾರ್ದು ಅಂತ ತಿನ್ನಲ್ಲ. ನಾನು ಮನೇಲಿ ಹೋಮ ಮಾಡ್ತೀನಿ, ಜೊತೆ ಕೂತ್ಕೊಳ್ತಾರೆ. ನಿನ್ನ ನಂಬಿಕೆ ನಾವು ಕೂತ್ಕೊಳ್ತೀನಿ, ತೊಂದರೆ. ಗೊತ್ತಾಯ್ತು ಬಿಡಪ್ಪ ಎಲ್ಲ ಅಂತೀನಿ. ಪ್ರಕಾಶ್ ರಾಜ್, ಒಂದು ಕಂಪ್ಲೇಂಟ್ ಹೆಂಗಿದೆ ಅಂತಂದ್ರೆ, ನಿಮಗೆ ನಿಲುವುಗಳಿದ್ದಾವೆ. ಹೌದು. ಆ ನಿಲುವುಗಳನ್ನ ಇನ್ನೊಬ್ಬರ ಮೇಲೆ ಹೇರ್ತೀರಿ. ಉದಾಹರಣೆಗೆ ಚಂದ್ರಯಾನಕ್ಕಿಂತ ಮುಂಚೆ ಇಸ್ರೋದ ವಿಜ್ಞಾನಿಗಳು ತಿರುಪತಿ ತಿಮ್ಮಪ್ಪಂಗೆ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಹೌದು, ತಪ್ಪಿಲ್ವಲ್ಲ ಅದರಲ್ಲಿ? ಪತ್ರ ಬರೆದ್ರಿ. ಇಲ್ಲಿ ಬುದ್ಧಿಜೀವಿಗಳು ಅನ್ನಿಸಿಕೊಂಡವ್ರು ನಿಮ್ಮನ್ನು ಬೈತಿಲ್ಲ ಆ ವಿಷಯ. ನಾನು ಆಂಬಿಗ್ವಿಟಿಯನ್ನ ಪ್ರಶ್ನೆ ಮಾಡಿ ಈ ಗೊಂದಲ. ನನ್ನ ಪ್ರಶ್ನೆ ಪೂರ್ತಿ ಮುಗಿಸ್ಬಿಡ್ತೀನಿ. ಈಗ ಇಸ್ರೋದ ವಿಜ್ಞಾನಿಗಳು ಹೋಗಿ ಅವ್ರದ್ದೊಂದು ನಂಬಿಕೆ ಸರ್. ಹೌದು, ನಮ್ಮೆಲ್ಲ ಪ್ರಯತ್ನದ ಮೀರಿಯೂ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದು ನಂಬಿಕೆ. ಅಂಡ್ ಹಿ ಈಸ್ ಎಂಟೈಟಲ್ ಟು ಹ್ಯಾವ್ ದಟ್. ಹೌದು ಹೌದು. ಅದರ ವಿರುದ್ಧ ಒಂದಷ್ಟು ಜನ ಸೇರ್ಕೊಂಡು ಬುದ್ಧಿಜೀವಿಗಳ ಪತ್ರ ಮೂರ್ಖರು ಅವರು. ಅಲ್ಲ, ಒಂದೇ ನಿಮಿಷ. ಹಂಗೆ ನೆನ್ನೆ ಉದಯನಿಧಿ ಮಾರನ್ ಮಾತಾಡ್ತಾರೆ. ಹೌದು, ಸನಾತನ ಧರ್ಮವನ್ನು ಸರ್ವನಾಶ ಮಾಡೋದು. ಹೌದು, ಯಾರನ್ನು ಸರ್ವನಾಶ ಮಾತಾಡಬಾರ್ದು. ಅಲ್ಲ, ಒಂದೇ ನಿಮಿಷ. ನಾನು ಆಂಬಿಗ್ವಿಟಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆಂಬಿಗ್ವಿಟಿಗಳ ಬಗ್ಗೆ. ಸನಾತನ ಧರ್ಮವನ್ನು ಸರ್ವನಾಶ ಮಾಡಬೇಕು ಅಂತ ಉದಯನಿಧಿ ಮಾತಾಡ್ತಾರೆ. ಉದಯನಿಧಿಗೆ ತಮ್ಮ ತಾಯಿನ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ. ಅವರು ಮಾಸನ್ ಕನ್ವಿನ್ಸ್ ಮಾಡಕ್ ಹೋಗ್ತಾ ಇದ್ದಾರೆ, ಸರ್ವನಾಶ ಮಾಡೋಣ. ಸಮಸ್ಯೆ. ಹೆತ್ತಿರುವ ತಾಯಿಯನ್ನು ಕನ್ವಿನ್ಸ್ ಮಾಡಕ್ಕಾಗದೆ ಇರೋರು ಮಾಸನ್ ಕನ್ವಿನ್ಸ್ ಮಾಡಕ್ ಹೋಗ್ತಾ ಇದ್ದಾರೆ. ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ ಗಳು ಕಾಣಿಸ್ತಾ ಇದೆ. ಹೌದು, ಪ್ರಕಾಶ್ ರಾಜ್ ಅವರು ಎದುರಿಗೆ ಸಿಕ್ಕಿರೋದಕ್ಕೆ ಈ ಪ್ರಶ್ನೆ ಬರ್ತಾ ಇರೋದು. ಕೇಳಿ, ಅನಂತ್ ಕುಮಾರ್ ಅವರು ಇಡೀ ಮುಸ್ಲಿಂ ಅನ್ನ ತೆಗೆದುಹಾಕ್ಬೇಕು ಅಂತ ಹೇಳಿದ್ರು ಸ್ಟೇಟ್ಮೆಂಟ್. ಇಸ್ಲಾಂ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಟೆರರಿಸಂ ಇರುತ್ತೆ. ಅದು ತಪ್ಪು ಅಂತ ನಾನು ಆಗ್ಲೂ ಹೇಳಿದೆ. ಯಾವುದೇ ಇರಲಿ ನೋಡಿ, ಅವ್ರವ್ರ ಧರ್ಮ ಅವ್ರು ಪಾಲಿಸ್ಬೇಕ್ರಿ. ಓಕೆ, ಯಾರನ್ನು ಮುಗಿಸೋದು, ಯಾರು ಅವ್ರವ್ರ ನಂಬಿಕೆಗಳಿರುತ್ತ್ರಿ. ನಾವು ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ ಮಾಡಬಾರ್ದು. ಮಾನವೀಯತೆ ಇದೆಯಾ, ಮನುಷ್ಯ ಧರ್ಮ ಇದೆಯಾ, ಅದನ್ನ ಮಾತ್ರ ಮಾತಾಡ್ಬೇಕು ನಾವು. ಉದಯನಿಧಿ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಾಶ ಮಾಡೋದು ತಪ್ಪ್ರಿ. ಯಾರನ್ನ ನಾಶ ಮಾಡೋದು? ಆ ಮಾತೇ ಅದು ವೈಲೆನ್ಸ್ ಅಲ್ವಾ? ಅದು ತಪ್ಪಲ್ವಾ? ಅದು ಒಂದ್ಸರಿ ಮುಕ್ಕೋಡ ತೆರ ನಂಬೋದು, ಎರಡೆರಡು ಸರಿ ಮುಕ್ಕೋಡ ತೆಗಿತಿರಲ್ಲ ಅಂಡರ್ವೇರ್ ತರ. ತಪ್ಪ್ರಿ ಅದು. ಉದಯನಿಧಿ ಆಚರಣೆಗಳನ್ನು ವಿರೋಧಿಸ್ತಾ ಇದ್ದಾರಾ? ನೋಡಿ, ಅವ್ರನ್ನ ಪ್ರಶ್ನೆ ಮಾಡಿ. ಅದನ್ನ ನೀವು ನನ್ನನ್ನು ಕೇಳಿದ್ರಿ. ಓಕೆ, ತಪ್ಪು ಹಂಗೆ ಮಾಡಬಾರ್ದು ಅಂತೀನಿ ನಾನು. ಯಾರೇ ಆಗಲಿ, ಯಾವುದೇ ಧರ್ಮವನ್ನ ಯಾರನ್ನು ಅಳಿಸೋದು ಹಿಂಸೆ, ಅದು ತಪ್ಪು, ಒಳ್ಳೇದಲ್ಲ, ಅದು ದೇಶಕ್ಕೆ ಒಳ್ಳೇದಲ್ಲ. ನಮಸ್ಕಾರ. ಹೇಳಿ. ಗೋಪಾಲ್ ಅಂದ್ಬಿಟ್ಟು. ಹೇಳಿ ಗೋಪಾಲ್. JDS ಮುಖಂಡರು. ನೀವು ಈ ನಾಡಿನಲ್ಲಿ ಹುಟ್ಟಿದ್ದೀರಾ. ಹೌದು. ಕಾವೇರಿ ಏನು ಜಲವಂತ ಸಮಸ್ಯೆ ಬಂದಾಗ ಮಂಡ್ಯ ನಾಡ ಇರ್ಬೋದು, ಕೊಡಗು ಇರ್ಬೋದು, ಆದರೆ ನೀವು ಯಾವುದೇ ಹೋರಾಟದಲ್ಲಿ ಇದುವರೆಗೂ ಭಾಗವಹಿಸಿರೋದು ನಾನು ಕಣ್ಣಿಗೆ ಕಂಡಿಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟದ ಒಂದು ಇದಿಟ್ಕೊಂಡಿದ್ರೆ ನಮ್ಮ ರೈತರ ಜೊತೆಯಲ್ಲಿ ಭಾಗವಹಿಸಿ ಮಾತಾಡೋಣ. ಆಮೇಲೆ ನೀವು ನಮ್ಮ ನಾಡಿನ ಪರ ಇದ್ದೀರಾ, ತಮಿಳುನಾಡಿನ ಪರ ಇದ್ದೀರಾ? ನಾನು ಮನುಷ್ಯರ ಪರ ಇದ್ದೀನಿ. ನೋಡಿ, ಕಾವೇರಿ ನೀವು ಅರ್ಥ ಮಾಡ್ಕೊಂಡಿಲ್ಲ. ಕಾವೇರಿ ಗಂಗೆಯಷ್ಟು ದೊಡ್ಡ ನದಿ ಅಲ್ಲ. ಕಾವೇರಿ ಮರ್ಕರಿಂದ ಹರಿದು ಹಿಂಗೆ ಹೋಗುತ್ತೆ. ನದಿಗೆ ಜಾತಿ ಭಾಷೆ ಗೊತ್ತಿಲ್ಲ, ಅದು ಹರಿಯುತ್ತದು. ಇಡೀ ನಾಗರಿಕತೆ ನದಿ ತಿರುಗಿ ಬಂದಿರೋರು. ನಮ್ಮ ಕಾವೇರಿ ಬಗ್ಗೆ ನಾವು ಎಷ್ಟು ಮಾತಾಡ್ತೀವಲ್ಲ,
ಅಣೆಕಟ್ಟು ಕಟ್ಟಿದ್ರು ಮೈಸೂರಿನಲ್ಲಿ. ಎಷ್ಟು ನೂರು ವರ್ಷ ಎಷ್ಟು ದಶಕಗಳ ಹಿಂದೆ ಕಟ್ಟಿದಾಗ ಕಾವೇರಿ ನೀರು ಏನಕ್ಕಿತ್ತು? ರೈತರಿಗೆ ನೀರಿಗಿತ್ತು, ಬೆಂಗಳೂರು ಕುಡಿಯೋಕ್ಕೆ ನೀರಿರಲಿಲ್ಲ ಅದು ಅಲ್ವೇ? ಅವಾಗ ಕರೆಕ್ಟಾಗಿತ್ತು. ಈಗ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಪಟ್ಟಣಗಳಾಗಿದೆ? ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಜನಸಂಖ್ಯೆ ಎಷ್ಟಾಗಿದೆ? ಎಲ್ರಿಗೂ ಕುಡಿಯೋಕ್ಕೆ ಕಾವೇರಿ ನೀರೇ ಬೇಕು, ಮನೆ ಕಟ್ಟಕ್ಕೆ ಕಾವೇರಿ ನೀರೇ ಬೇಕು. ಅಲ್ಲಿ ಮರಳನ್ನ ನಾವು ಉಳಿಸ್ತಾ ಇಲ್ಲ. ಎಲ್ಲ ಸರ್ಕಾರಗಳು ಕೂತ್ಕೊಂಡು ರೆಸಾರ್ಟ್ಗಳು ಮಾಡಿಬಿಟ್ಟಿವೆ. ಅಲ್ಲೆಲ್ಲೋ ಕಾಫಿ ಬೆಲೆ ಜಾಸ್ತಿ ಆದರೆ ಮಡಿಕೇರಿನಲ್ಲಿ ಕಡಿತಾರೆ ಮರಗಳನ್ನ, ವಿಷಾಣುಗಳು ಹಾಕ್ತಾರೆ. ಕಾವೇರಿನ ಎಲ್ಲೂ ಉಳಿಸ್ಕೊಳ್ತಿದ್ದೀವಿ ನಾವು? ಕಾವೇರಿಗೂ ಬಂದ ತಕ್ಷಣ ಇಲ್ಲಿಂದ ಬಸ್ ಹೋಗ್ತಾನೆ, ಅವನಿಗೆ ಕನ್ನಡ ಬೋರ್ಡ್ ಹಾಕಿದ್ರೆ ಅವನು ಹೊಡಿತಾನೆ, ಅಲ್ಲಿಂದ ಬಂದರೆ ತಮಿಳು ಬೋರ್ಡ್ ಹೊಡಿತಾನೆ. ಈ ನಾಯಕರ ಮನೆಯವರು ಬೋರ್ಡ್ಗಳು ಕಾರುಗಳು ಹೊಡೆದೋಗಿರೋದು ನೋಡಿದ್ದೀರಾ ನೀವು? ಬೇಸಿಗೆಯಲ್ಲಿ ಮಾತ್ರ ಯಾಕೆ ಇದು ಸಮಸ್ಯೆಗೆ ಪರಿಹಾರ ಇಲ್ಲೋ? ಯಾವುದೇ ಸರ್ಕಾರ ಇರಲಿ, ಇಷ್ಟು ವರ್ಷ ಮಾಡೋಕ್ಕೆ ಪರಿಸರ ಕಂಡ್ಕೊಳಕ್ಕೆ ಆಗಿಲ್ವೋ ಅವ್ರಿಗೆ? ನೀವು ಹಿಂಗೆ ಮಾಡ್ತಾ ಹೋದರೆ ಕಾವೇರಿನ ಕೊಂದ್ಬಿಟ್ಟಿದ್ರೆ ಆ ತಾಯಿ ಅದು ಕಾವೇರಿನೇ ಇರಲ್ಲ ಸ್ವಾಮಿ. ಶ್ರೀರಂಗಪಟ್ಟಣ ಹತ್ರ ಬನ್ನಿ, ಮರಳು ಎಳೆದು ಕೆಂಪು ಮಣ್ಣು ಸೇರಿಕೊಂಡು ಕೊಳಚೆ ಆಗ್ತಾಯಿದೆ. ನಾವು ಅದ್ರ ಬಗ್ಗೆ ಮಾತಾಡಲ್ಲ. ಈ ಬಿಸಿಲುಗಾಲ ಬಂದ ತಕ್ಷಣ ನೀರಿಲ್ಲ ಅಂದ ತಕ್ಷಣ ಸಮಸ್ಯೆಗೆ ನಾನು ನೀವು ಹೋರಾಡಬೇಕು ಅಂತಲ್ಲ. ನಾವು ನೀವು ಹೋರಾಡೋ ಕೆಲಸ ಅಲ್ಲ ಅದು. ಸರ್ಕಾರಗಳು ಕೂತ್ಕೊಂಡು ಮಾಡ್ಬೇಕು. ಯಾಕೆ ಮಾಡ್ತಿಲ್ಲ ಅಂತ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ನಾವು? ಅದಕ್ಕೆ ಯಾಕೆ ಕನ್ನಡ ತಮಿಳು ಯಾಕೆ ಹುಟ್ಕೋಬೇಕು? ಆ ಕಡೆವನ್ನ ಈ ಕಡೆವನ್ನ ಯಾಕೆ ಹುಟ್ಕೋಬೇಕು? ರೈತರ ಸಮಸ್ಯೆ ಮಾತಾಡ್ತಾ ಇದ್ದೀರಿ. ಎಷ್ಟು ಕಬ್ಬು ಬೆಳೀತಿದ್ದಾರೆ? ಎಷ್ಟು ನೀರು ಬೇಕು ಅದಕ್ಕೆ? ಎಷ್ಟು ಅಕ್ಕಿ ಬೆಳೀತಿದ್ದಾರೆ? ಯಾಕೆ ಸರ್ಕಾರಗಳು ಕೂತ್ಕೊಂಡು ಕಬ್ಬು ಜಾಸ್ತಿ ಬೆಳಿಬೇಡಿ, ನವಣೆಗಳು ಬೆಳೀರಿ, ಅಷ್ಟು ಮಾಡಬೇಡಿ, ಅಷ್ಟು ಶುಗರ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ನೀರಿರಲ್ಲ ಅಂತ ಯಾಕೆ ಹೇಳ್ತಿಲ್ಲ? ಅವ್ರಿಗೆ ಇನ್ನೊಂದು ಯಾಕೆ ಏನು ಕೊಡ್ತಾ ಇಲ್ಲ? ಪ್ರಕಾಶ್ ಪರ್ಯಾಯವಾಗಿ ಒಂದು ನಿಮಿಷ ಅಲ್ಲ, ಅವ್ರ ಪ್ರಶ್ನೆ ಹೆಂಗಿತ್ತು ದೊಡ್ಡ ಜ್ವಲಂತ ಸಮಸ್ಯೆ. ನೀವು ಕಣ್ ಕುಂತ್ಕೊಂಡು ಆ ಕಡೆ ಕಬಡ್ಡಿ ಮ್ಯಾಚ್ ನೋಡಕ್ ಬಂದಿಲ್ಲ, ಕನ್ನಡದವನ ತಮಿಳ್ನವನ ಹಂಗೆ ಹೇಳೋಕ್ಕಾಗಲ್ಲ ಸ್ವಾಮಿ. ಅದು ನಾವು ಪಕ್ವವಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಈ ಸಮಸ್ಯೆಗಳ ಬಗ್ಗೆ. ಇಲ್ಲದ್ರೆ ಇವ್ರು ಆಟ ಆಡ್ತಾನೆ ಇರ್ತಾರೆ, ನಾನು ನೀವು ಜಗಳ ಆಡ್ತಾ ಇರ್ತೀವಿ. ಹೌದು, ನೀನ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನನ್ನೇನ್ ಗುಲ್ಡು ನನ್ನ ಮಗ ಅನ್ಕೊಂಡೇನೆ. ನೀನು ಆ ಕಡೆನ ಈ ಕಡೆ ಹೇಳಪ್ಪ ಅಂತೀರಿ. ಹಂಗ ಇದೇನು IPL ಕ್ರಿಕೆಟ್ ಮ್ಯಾಚ್ ಇದು ಅಲ್ಲ ಸ್ವಾಮಿ. ಇದೆಲ್ಲವನ್ನೂ ಕೇಳಿಸಿಕೊಂಡ ನಂತರ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿರೋ ಒಂದು ವಿಷಯ, ಈ ಕಡೆ ಒಂದು ರಾಜ್ಯ ಇದೆ, ಆ ಕಡೆ ಒಂದು ರಾಜ್ಯ ಇದೆ, ಈ ಕಡೆ ಒಂದು ಸರ್ಕಾರ ಇದೆ, ಈ ಕಡೆ ಒಂದು ಸರ್ಕಾರ. ಸರ್, ಮನುಷ್ಯರಿದ್ದಾರೆ, ಮಾತಾಡಕ್ ಚಂದ ಸರ್. ಅದು ಫೈನಲಿ ಇಟ್ ಇಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರೋದು. ನಾನು ನಿಮ್ಮ ಸಮಸ್ಯೆಗೆ ಬರ್ತೀನಿ. ಹಿಂದಿನ 5 ವರ್ಷ ಕಾವೇರಿದು ಏನೂ ಸಮಸ್ಯೆ ಆಗಲಿಲ್ಲ. ಕಳೆದ ಸಲ 400 TMC ಜಾಸ್ತಿ ಬಿಟ್ಟಿದ್ದೀವಿ, ಮಳೆ ಜಾಸ್ತಿ ಆಗಿತ್ತು ಅಷ್ಟೇ. ಈ ಸಲ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂದರೆ, ನಿಮ್ಮ ವಿಷಯಕ್ಕೆ ಬರ್ತೀನಿ ನಾನು. 1,80,000 ಹೆಕ್ಟೇರ್ ಭತ್ತ ಬೆಳಿಬಹುದು ಅನ್ನುವ ಸನ್ನಿವೇಶ ತಮಿಳುನಾಡಿನಲ್ಲಿದೆ. 3 ಲಕ್ಷ ಹೆಕ್ಟೇರ್ ಭತ್ತ ಬೆಳ್ಕೊಂಡು ಕೂತ್ಕೊಂಡಿದ್ದಾರೆ, ನೀರು ಬಿಡಿ ನಮಗೆ ಅಂತ. ಅಲ್ಲಿಗೆ ಕನ್ವಿನ್ಸ್ ಅವ್ರನ್ನೂ ಮಾಡಬೇಕು. ನೀವು ಯಾಕೆ ಜಾಸ್ತಿ ಭತ್ತ ಬೆಳೆದಿದ್ದೀರಿ ಅಂತ ಕೇಳಬೇಕು. ನಾವು ಆರಿಸಿದ ಪ್ರತಿನಿಧಿಗಳು ಮಾಡಬೇಕು, ಓಕೆ ಅಲ್ವೇ? ಇಲ್ಲಿ ಆ ಸಂಸದರನ್ನ ಏನು ಮಾಡಿದ ಅವಾಗ ಮಾಡಬೇಕು. ಪ್ರತಿ ಸಲ ಆರಿಸದೆ ಅವ್ರು ಮಾಡ್ತಾ ಇಲ್ಲ, ನಾನು ನೀವು ಜಗಳ ಆಡ್ಕೊಂಡು ಕುಂತಿದ್ದೀವಿ. ನಾನು ಹೇಳೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತಾ? ದಯವಿಟ್ಟು ಹೇಳಿ ನನಗೆ. ನೋಡಿ, ಒಂದು ನದಿ ಇದೆಯಲ್ಲ, ಒಂದು ನಿಮಿಷ ನದಿ ಅನ್ನೋ ತಾಯಿ ಇದ್ದಾಳಲ್ಲ, ಒಂದು ಕಡೆ ಹುಟ್ತಾಳೆ. ಹುಟ್ಟಿದಾಗ ಸಣ್ಣದಾಗಿರ್ತಾಳೆ, ಹೋಗ್ತಾ ಹೋಗ್ತಾ ಬೆಳೀತಾ ಹೋಗ್ತಾಳೆ. ಆಯಾ ಕಾಲಾನುಕಾಲದಲ್ಲಿ ಜನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಾದ್ಮೇಲೆ ಈ ನದಿ ನೀರು ಸಮುದ್ರಕ್ಕೂ ಹೋಗ್ಬೇಕು. ಅಲ್ಲೊಂದು ಮತ್ಸ್ಯ ಪ್ರಪಂಚ ಇದೆ. ನದಿಗಳು ಮತ್ತು ಸಮುದ್ರ ಸೇರೋ ಕಡೆ ಅದೊಂದು ಮತ್ಸ್ಯ ಪ್ರಪಂಚ ಇರುತ್ತೆ. ನೀವು ಇದನ್ನು ನಿಲ್ಲಿಸ್ಬಿಟ್ರೆ ಅದು ಸುತ್ತೋಗುತ್ತೆ. ಅದನ್ನು ನಂಬ್ಕೊಂಡ್ರು ಮೀನುಗಾರರು ಏನಾಗಬೇಕು? ಇದಕ್ಕೆ ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಗೊತ್ತಿರೋರು, ಪ್ರಕೃತಿ ಬಗ್ಗೆ ಗೊತ್ತಿರೋರು, ವೈಪರೀತ್ಯಗಳ ಬಗ್ಗೆ ಗೊತ್ತಿರೋರು ಯೋಚನೆ ಮಾಡಬೇಕು. ನಾನು ನೀವು ಕೂತ್ಕೊಂಡು ನೀನು ಆ ಕಡೆನ ಈ ಕಡೆನ, ನೀನು ಒಳ್ಳೆಯವನ ಕೆಟ್ಟವನ, ಕ್ರಿಕೆಟ್ ಮ್ಯಾಚ್ ಏನ್ರಿ? ಪ್ರಕಾಶ್ ರಾಜ್ ಅವರೇ, ನೋಡಿ, ನಾನು ಪ್ರಬುದ್ಧವಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಹುಲ್ಲು ಕಡ್ಡಿ ಅಲ್ಲಾಡಿದ್ರು ನಿಮ್ದು ಅಭಿಪ್ರಾಯ ಇರುತ್ತೆ. ಕಾವೇರಿ ವಿಷಯದಲ್ಲಿ ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ. ಹೇಳ್ತಾ ಇದೀನಲ್ಲ, ಕಾವೇರಿ ವಿಷಯದಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇದೀನಲ್ರಿ ಅದನ್ನ. ಹುಲ್ಲು ಕಡ್ಡಿ ಅಲ್ಲಾಡಿದ್ರು ನಿಮ್ದು ಅಭಿಪ್ರಾಯ. ಹೌದು, ಇದಕ್ಕೆ ಅಭಿಪ್ರಾಯ ಹೇಳಿದ್ನೋ ಇಲ್ವೋ ನಿಮಗೆ? ಆಟ ಚೆನ್ನಾಗಿರ್ಲಿಲ್ಲ